ಸೀಸನಲ್ ಫ್ರೂಟ್ಸ್ ಯಾವುದನ್ನ ಮಿಸ್ ಮಾಡಿದರೂ ಕೂಡ ನೇರಳೆ ಹಣ್ಣನ್ನು ನಾನು ಯಾವಾಗಲೂ ಮಿಸ್ ಮಾಡಲ್ಲ. ಬಿಕಾಸ್ ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ರೆ ಅಂತೂ ರುಚಿ ಸೂಪರ್ ಅಂತಲೇ ಹೇಳ್ಬೋದು. ಬಟ್ ನಾನು ಸಮ್ಟೈಮ್ಸ್ ಖಾರದ ಪುಡಿ ಹಾಕ್ತೀನಿ, ಸಮ್ಟೈಮ್ಸ್ ಹಾಕಲ್ಲ. ಬಟ್ ಅದನ್ನು ಉಪ್ಪಲ್ಲಿ ಅಷ್ಟೇ ತಿನ್ನೋಕ್ಕೆ ನನಗೆ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಇವತ್ತಿನ ವ್ಲಾಗ್ನ ಇದರಿಂದನೇ ಶುರು ಮಾಡ್ತಿದ್ದೀನಿ ಸ್ನೇಹಿತರೆ. ಸೊ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಇವತ್ತಿನ ವ್ಲಾಗ್ಗೆ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಮಿಸ್ ಮಾಡದೆ ವ್ಲಾಗ್ನ ಎಂಡ್ವರೆಗೂ ನೋಡಿ, ಹಾಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆಗಿರುವಂತಹ ರೆಸಿಪಿನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಪನ್ನೀರ್ ಬುರ್ಜಿ. ಹೌದು, ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಇನ್ ಕೇಸ್ ನಾವು ಬ್ಯಾಲೆನ್ಸ್ ಮಾಡಬೇಕಪ್ಪ ಮೀಲ್ನ ಅಂತ ಅನ್ನೋರು ಕೂಡ ಪ್ರೋಟೀನ್ಗೆ ಅಂತ ಯಾವಾಗಲೂ ಪನ್ನೀರ್ ತಿಂತಾ ಇರ್ತೀರ ಅಲ್ವಾ. ಸೊ ಅದರಲ್ಲೇ ಕೂಡ ಪನ್ನೀರ್ ಬುರ್ಜಿ ಮಾಡ್ಕೋಬೋದು ತುಂಬಾ ಕ್ವಿಕ್ಕಾಗಿ, ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಏನು ಅಂತ ಮೊದಲು ರೆಸಿಪಿನ ಶೇರ್ ಮಾಡ್ತೀನಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಮೊದಲಿಗೆ ಇಲ್ಲಿ ನಾನು ಪನ್ನೀರ್ನ 200 ಗ್ರಾಮ್ ತೊಗೊಂಡಿದ್ದೆ. ಅದನ್ನು ಈ ರೀತಿಯಾಗಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಗೆ ಜೀರಿಗೆನ ಕೂಡ ಹಾಕ್ಕೊಂಡು ಅದೆಲ್ಲನೂ ಕೂಡ ಬಿಸಿಯಾಗಿ ಚಿಟಪಟ ಅಂದಮೇಲೆ ನಂತರ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಖಾರದ ಪುಡಿ ಕೂಡ ಸ್ವಲ್ಪ ಹಾಕೊಬೋದು. ಸೊ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ ಈರುಳ್ಳಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಟೊಮೆಟೊನ ಕೂಡ ಚಿಕ್ಕದಾಗಿ ಕಟ್ ಮಾಡಿ, ಅದು ಬೇಯಬೇಕಲ್ವ ಬೇಗ, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದೆ ಅಲ್ವಾ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಅಂತ. ಸೊ ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಕಡಿಮೆ ಮಾಡಿದ್ದೆ. ನಂತರ ಇಲ್ಲಿ ಗರಂ ಮಸಾಲ, ಧನಿಯಾ ಪುಡಿ ಹಾಗೆ ಅರಿಶಿನ ಇಷ್ಟು ಕೂಡ ಸಿಂಪಲ್ ಮಸಾಲೆಗಳನ್ನ ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಮಿಕ್ಸ್ ಆಗೋ ಥರ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ 1 ನಿಮಿಷ. ನಂತರ ಇದಕ್ಕೆ ನಾನು ಚಿಕ್ಕ ಗ್ಲಾಸಲ್ಲಿ ಟೀ ಕುಡಿತೀವಿ ಅಲ್ವಾ, ಆ ಥರ ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲದು ಕೂಡ ಒಂದು 5 ನಿಮಿಷ ಈ ಥರ ಬೇಯ್ಕೊಳ್ಳಿ. ಅದಾದಮೇಲೆ ನಾನು ತುರಿದಿಟ್ಟಿರುವಂತಹ ಪನ್ನೀರನ್ನ ಹಾಕ್ಕೊಂಡು ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೊ ಲಾಸ್ಟಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದೇ ಥರ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಆರಾಮಾಗಿ ನಿಮಗೆ ಪನ್ನೀರ್ ಬುರ್ಜಿ ರೆಡಿ ಆಗಿಬಿಡುತ್ತೆ. ನಿಜವಾಗ್ಲೂ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಅನ್ನಿಸ್ತು ರೆಸಿಪಿ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ವಾ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು. ನಿಜವಾಗ್ಲೂ ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ಖಂಡಿತ ನೀವು ಕೂಡ ಟ್ರೈ ಮಾಡ್ಬೋದು. ಹಾಗೆ ಯಾರಾದರೂ ನನ್ನ ಕುಕ್ಕಿಂಗ್ ಪೇಜ್ನ ಫಾಲೋ ಮಾಡ್ತಿದ್ರೆ ಕೂಡ ಗೊತ್ತಿರುತ್ತೆ, ನಾನು ಸುಮಾರಷ್ಟು ಈ ಥರ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ. ಸೊ ನಂತರ ನಾನು ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟು ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡಿದ್ದಾಯಿತು. ಹಾಗೆಯೇ ನಾನು ಹೇರ್ಗೆ ನೋಡ್ತಾ ಇದ್ದೀರಾ ಅಲ್ವಾ, ವಿಶ್ ಕೇರ್ ಅವ್ರದ್ದು ಈ ಟ್ರಿಪಲ್ ಬಾಂಡ್ ಒಂದು ಸಿರಮ್ನ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ನೀವು ಕೂಡ ಯೂಸ್ ಮಾಡ್ಬೋದು. ಹಾಗೆ ನನಗೆ ಹೇರ್ಸ್ಗೆ ಚೆನ್ನಾಗಿ ಸೂಟಬಲ್ ಆಗಿದೆ ಅಂತಲೇ ಅನಿಸುತ್ತೆ ನನಗೇನೋ. ಸೊ ನೀವು ಯಾವ್ದು ಯೂಸ್ ಮಾಡ್ತೀರಾ, ನಿಮಗೆ ಯಾವ್ದು ಕಂಫರ್ಟಬಲ್ ಅಂತ ಅನಿಸಿದೆ ಶೇರ್ ಮಾಡ್ಕೊಳ್ಳಿ. ಸೊ ನಾನು ಕೂಡ ನೆಕ್ಸ್ಟ್ ಟೈಮ್ ಆದರೆ ಖಂಡಿತ ಟ್ರೈ ಮಾಡ್ತೀನಿ. ಯಾಕಂದರೆ ಎಲ್ಲ ಬ್ರ್ಯಾಂಡು ಕೂಡ ಎಲ್ರಿಗೂ ಸೂಟ್ ಆಗಲ್ಲ ಅಲ್ವಾ, ಹಾಗಾಗಿ ನಾವು ಕೂಡ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇರಬೇಕಾಗುತ್ತೆ. ನಂತರ ಹಸ್ಬೆಂಡ್ ಬರ್ಡೇ ಇತ್ತು. ಸೊ ಅವ್ರಿಗೆ ಏನಾದರೂ ಒಂದು ಗಿಫ್ಟ್ ಮಾಡಬೇಕು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಥರ ನಾನೇ ಮಾಡಿ ಅಂತ ಹೇಳಿ ಏನೋ ಒಂದು ಪುಟ್ಟ ಪ್ರಯತ್ನ ಮಾಡ್ತಾ ಇದ್ದೆ. ಬಟ್ ಇದ್ರದ್ದು ಔಟ್ಕಮ್ ಏನು ನಾನು ವೀಡಿಯೋದಲ್ಲಿ ಶೇರ್ ಮಾಡಿಲ್ಲ. ಬಿಕಾಸ್ ಅದೇನು ಬರೆದಿರ್ತೀವಲ್ಲ ಸ್ವಲ್ಪ ಪರ್ಸ್ನಲ್ ಅಲ್ವಾ, ಅದೆಲ್ಲ ವೀಡಿಯೋದಲ್ಲಿ ಶೇರ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು. ಹಾಗಾಗಿ ವೀಡಿಯೋದಲ್ಲಿ ಏನು ಔಟ್ಕಮ್ ಹೇಗೆ ಬಂತು ಏನು ಅಂತ ಹೇಳಿ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ಅದು ಮೇಕಿಂಗ್ ವೀಡಿಯೋ ಥರ ಮಾಡಿದ್ದೀನಿ ಅಷ್ಟೇ. ಸೊ ನಿಮಗೂ ಕೂಡ ಯಾರಿಗೆ ಈ ಥರ ಎಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಯಾಕಂದರೆ ನಾವು ಎಷ್ಟೇ ಗಿಫ್ಟ್ ಹೊರಗಡೆಯಿಂದ ತಂದು ಕೊಟ್ಟರು ಕೂಡ ನಾವು ಬೈ ಹ್ಯಾಂಡ್ಮೇಡ್ ಥರ ಏನು ಮಾಡ್ತೀವಿ ಅಲ್ವಾ, ಅದು ನಮಗೆ ಸ್ವಲ್ಪ ಸ್ಪೆಷಲ್ ಅಂತಲೇ ಅನಿಸುತ್ತೆ. ಅದು ಪುಟ್ಟ ಗಿಫ್ಟೇ ಇರಬಹುದು, ಬಟ್ ಅದು ನಮ್ಗೆ ಏನೋ ಒಂಥರ ಸ್ಪೆಷಲ್ ಖುಷಿನ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಿ ತುಂಬ ಫೀಲ್ ಆಗುತ್ತೆ, ಹಾಗಾಗಿ ಟ್ರೈ ಮಾಡಿದ್ದೆ ಅಷ್ಟೇ. ಸೊ ನಂತರ ಸ್ವಲ್ಪ ಬ್ರೇಕ್ ತೊಗೊಂಡು ಮಲ್ಕೊಂಡಿದ್ದೆ. ಸೊ ಮಲ್ಕೊಂಡಾದಮೇಲೆ ಎದ್ದು ಇವಾಗ ಸ್ವಲ್ಪ ಮಿಕ್ಕಿರುವಂತಹ ಕೆಲಸಗಳ ಕಡೆ ಕೂಡ ಗಮನ ಕೊಡಬೇಕಿತ್ತು. ಹಾಗೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲನೂ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ನಂತರ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಹೇಳಿ ಬಂದೆ. ಆ್ಯಕ್ಚುಲಿ ಅವತ್ತು ಲೀವ್ ಇತ್ತು, ಮನೇಲೇ ಇದ್ದೆ, ಹಾಗಾಗಿ ವ್ಲಾಗ್ನ ಶೂಟ್ ಮಾಡಿದ್ದೆ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಹೇಳಿ ತರಕಾರಿ ಎಲ್ಲನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೀಗೆ ವಿಡಿಯೋದಲ್ಲಿ ಬೇರೆ ವಿಚಾರ ಕೂಡ ನಾನು ಮಾತಾಡ್ತಾ ಇರ್ತೀನಿ, ನಿಮಗೆ ಗೊತ್ತಿರ್ಬೋದು. ಅಂಥದ್ರಲ್ಲಿ ಇವತ್ತಿನ ಒಂದು ಕಾಮನ್ ಟಾಪಿಕ್ ಅಂತ ಬಂದರೆ ಹೆಣ್ಮಕ್ಳ ಹೆಲ್ತ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ವಿಚಾರನ ಮಾತಾಡೋಣ ಅಂತ ಬಂದಿದ್ದೀನಿ. ಹೌದು, ಯಾಕಂತಂದರೆ ಹೆಣ್ಮಕ್ಳು ನಮಗೆ ಫಿಸಿಕಲಿ ಏನಾದ್ರು ಆದರೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಈವನ್ ಮೆಂಟಲಿ ಏನಾದ್ರು ಆದರೂ ಕೂಡ ನಾವು ಐಡೆಂಟಿಫೈ ಮಾಡ್ಕೊಳ್ಳೋದೇ ಇಲ್ಲ. ಅದೇ ಮಕ್ಕಳಿಗೆ ಅಥವಾ ಗಂಡಂಗೋ ಮನೇಲಿ ಇನ್ಯಾರಿಗೋ ಹೆಲ್ತ್ ಅಪ್ಸೆಟ್ ಆಯಿತು ಅಂತಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಓಡೋಗೋ ಹೆಣ್ಮಕ್ಳು ಬಟ್ ಅವ್ರ ವಿಚಾರ ಅಂತ ಬಂದಾಗ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಬಿಕಾಸ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಇದೇ ಥರ ಇರ್ತೀವಿ ಅಂತಲೇ ಹೇಳ್ಬೋದು. ಬಟ್ ಕೊನೆಯಲ್ಲಿ ನಾವು ಸ್ವಲ್ಪ ಪಾಠ ಕಲಿಯೋಕ್ಕೆ ಈ ವಿಚಾರಗಳಲ್ಲಿ ಸ್ವಲ್ಪ ಸಮಯ ಹಿಡಿಯುತ್ತೆ ಅಲ್ವಾ.
ಯಾಕೆ ಅಂತಂದರೆ ಎಷ್ಟೋ ಸಲ ನಾವು ನಮ್ಮ ಮೆಂಟಲಿ ನಾವು ಡಿಸ್ಟರ್ಬ್ ಆಗ್ತಾ ಇದ್ದೀವಿ, ಫಿಸಿಕಲಿ ಡಿಸ್ಟರ್ಬ್ ಆಗ್ತಿದ್ವಿ ಅಂತ ಗೊತ್ತಿರುತ್ತೆ. ಬಟ್ ಅಂದ್ರೂ ಕೂಡ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಅದು ನಾವು ಬೇಕಂತನ ಮಾಡ್ತೀವಾ ಅಥವಾ ಇಲ್ಲ ಏನೋ ಸಮ್ ರೀಸನ್ಸ್ ಇರುತ್ತಾ ಅಥವಾ ಅದನ್ನ ಫೈಂಡ್ ಔಟ್ ಮಾಡೋದ್ರಲ್ಲಿ ನಾವು ಫೇಲ್ಯೂರ್ ಆಗ್ತೀವಾ ಏನು ಅಂತ ಗೊತ್ತಿಲ್ಲ. ಬಟ್ ಹೇಳೋದು ಫಿಸಿಕಲಿ ಮೆಂಟಲಿ ಎರಡೂ ಕೂಡ ನಾವು ಹೆಲ್ತಿಯಾಗಿ ಇದ್ದಾಗ ಮಾತ್ರ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ನಾವು ಪ್ರಾಪರಾಗಿ ಬ್ಯಾಲೆನ್ಸ್ ಮಾಡೋಕ್ಕಾಗೋದು. ನೀವೇ ಸರಿಯಾಗಿಲ್ಲ, ನೀವೇ ಮೆಂಟಲಿ ತುಂಬಾ ಇಂಬ್ಯಾಲೆನ್ಸ್ ಆಗಿದ್ದೀರಾ ಅಂತ ಅಂದಾಗ ಖಂಡಿತ ನೀವು ಬೇರೆಯವ್ರನ್ನ ಹೇಗೆ ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ ಅಲ್ವಾ? ಹಾಗೆ ನೀವು ಇನ್ನೊಬ್ಬರಿಗೆ ಭಾರ ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ. ಯಾಕಂದರೆ ನಿಮಗೆ ಹೆಲ್ತ್ ಅಪ್ಸೆಟ್ ಅಂತ ಬಂದಾಗ ನಾನು ಬರೀ ಹೆಲ್ತ್ ವಿಚಾರದಲ್ಲಿ ಮಾತ್ರ ಹೇಳ್ತಾ ಇಲ್ಲ. ತುಂಬ ಜನ ಫಿಸಿಕಲಿ ಚೆನ್ನಾಗೇ ಇರ್ತಾರೆ, ಬಟ್ ಮೆಂಟಲಿ ಏನೋ ಒಂದು ತುಂಬ ಸ್ಟ್ರೆಸ್ ಇರುತ್ತೆ ಅಥವಾ ಏನೋ ವಿಚಾರಕ್ಕೆ ತುಂಬ ಡಿಸ್ಟರ್ಬ್ ಆಗಿರ್ತಾರೆ. ಬಟ್ ಅದನ್ನ ಶೇರ್ ಮಾಡೋಕ್ಕಾಗ್ತಾ ಇರಲ್ಲ. ಸೊ ಶೇರ್ ಮಾಡ್ಕೊಂಡ್ರೆ ಎಲ್ಲಿ ಯಾರು ಏನು ಅಂದ್ಬಿಡ್ತಾರೋ ಒಂದು ಭಯ ಅನ್ನೋದು ಕೂಡ ಎಲ್ಲ ಒಂದು ಕಡೆ ಇರುತ್ತೆ. ಸೊ ಹೀಗಾಗಿ ನಾನು ಹೇಳೋದು ಯಾರೋ ಹತ್ರನೂ ನಿಮ್ಮ ಪ್ರಾಬ್ಲಮ್ನ ಶೇರ್ ಮಾಡಿಕೊಂಡೇ ಸಾಲ್ವ್ ಮಾಡ್ಕೋಬೇಕು ಅಂತ ಇಲ್ಲ. ಈವನ್ ನಿಮಗಿರುವಂತಹ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ಸ್ ಏನು ಅನ್ನೋದು ಎಷ್ಟೋ ಸಲ ನಿಮಗೇ ಗೊತ್ತಿರುತ್ತೆ. ಬಟ್ ಆದರೂ ಕೂಡ ಆ ವಿಚಾರಗಳ ಬಗ್ಗೆ ನೀವು ಅಷ್ಟಾಗಿ ಗಮನ ಕೊಟ್ಟಿರಲ್ಲ. ಇನ್ ಕೇಸ್ ಆ ಒಂದು ಸೊಲ್ಯೂಷನ್ಸ್ನ ನೀವು ಟ್ರೈ ಮಾಡಿದರೂ ಕೂಡ ಒಂದಿನ 2 ದಿನ ಟ್ರೈ ಮಾಡಿರ್ತೀರಾ, ಆಮೇಲೆ ಅಯ್ಯೋ ಬಿಡಪ್ಪ ಹೋಗಲಿ ನಂಗೆ ಟೈಮ್ ಇಲ್ಲ ಅಂತ ಹೇಳಿ ಬಿಟ್ಬಿಡ್ತೀರಾ. ನೀವು ಒಂದು ಕ್ಷಣ ಕೂತ್ಕೊಂಡು ಯೋಚನೆ ಮಾಡಿ, ನಮಗೆ ಮೊಬೈಲ್ ಸ್ಕ್ರೋಲ್ ಮಾಡೋಕ್ಕೆ ಟೈಮ್ ಇರುತ್ತಲ್ವಾ? ಈವನ್ ಮೊಬೈಲಲ್ಲಿ ನಾವು ಇವಾಗ ಐಡೆಂಟಿಫೈ ಕೂಡ ಮಾಡ್ಬೋದು. ಪರ್ ಡೇ ನಾವು ಸ್ಕ್ರೀನ್ ಟೈಮ್ ಎಷ್ಟು ಆಗ್ತಿದೆ ನಮ್ಮದು ಅಂತ ಹೇಳಿ ಆ ಥರ ಐಡೆಂಟಿಫೈ ಮಾಡ್ಕೊಳ್ಳಿ. ಒಂದು ದಿನದಲ್ಲಿ ನೀವು ಈ ಥರ ಸ್ಕ್ರೀನ್ ಅಡಿಕ್ಷನ್ಗೆ ಎಷ್ಟು ಅವರ್ ನೀವು ಅಡಿಕ್ಟ್ ಆಗಿದ್ದೀರಾ ಅಂತ ನೋಡ್ಕೊಳ್ಳಿ. ಅಲ್ಲಿ ಕೊಡುವಂತಹ ಟೈಮನ್ನು ನೀವು ಯಾಕೆ ನಿಮ್ಮ ಮೆಂಟಲ್ ಹೆಲ್ತ್ ಡಿಸ್ಟರ್ಬ್ ಆಗಿದ್ರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಕೊಡಬಾರ್ದು? ಖಂಡಿತ ಕೊಡ್ಬೋದು. ಈವನ್ ಅದು ಸಾಧ್ಯ ಕೂಡ ಇದೆ, ಹಾಗೆ ವರ್ಕ್ ಕೂಡ ಆಗುತ್ತೆ. ಬಟ್ ಇಲ್ಲಿ ಮೈನ್ ಬರೋ ಟಾಪಿಕ್ ಏನಪ್ಪ ಅಂದರೆ ನೆಗ್ಲಿಜೆನ್ಸ್. ಹೌದು. ಸೊ ಅಯ್ಯೋ ಹೋಗ್ಲಿ ಬಿಡು, ಇವಾಗ ಯಾಕೆ ಅದೆಲ್ಲ ಆಮೇಲೆ ನೋಡ್ಕೊಟ್ರೆ ಆಯಿತು ಅಂತ ಹೇಳಿ, ಬಟ್ ಆಮೇಲೆ ನಾಳೆ ಅಂತ ಆ ನಾಳೆ ಬರೋದೇ ಇಲ್ಲ. ಆ ನಾಳೆ ಬಂದರೂ ಕೂಡ ನಿಮಗೆ ಅದರ ಒಂದು ಪ್ರಾಮುಖ್ಯತೆ ಏನು ಅನ್ನೋದು ಅರ್ಥ ಆಗೇ ಇರೋದಿಲ್ಲ. ಹಾಗಾಗಿ ಹೇಳೋದು, ಮೆಂಟಲಿ ನೀವೇನಕ್ಕಾರ ಡಿಸ್ಟರ್ಬ್ ಆಗಿದ್ದೀರಾ ಅಥವಾ ಯಾವುದೋ ಒಂದು ವಿಷಯದಿಂದ ನಿಮಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಿದ್ರೆ ದಯವಿಟ್ಟು ನಿಮ್ಮ ದಿನನ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ರೂಟೀನ್ ಯಾವ ಥರ ಇರಬೇಕು, ನಿಮ್ಮ ಲೈಫ್ ಸ್ಟೈಲಲ್ಲಿ ನಿಮ್ಮ ಮೇನ್ ಗೋಲ್ ಏನಿದೆ, ಹಾಗೆ ಮೆಂಟಲ್ ಹೆಲ್ತ್ಗೆ ನೀವು ಪರ್ ಡೇ ಎಷ್ಟು ಅವರ್ ಟೈಮ್ ಕೊಡ್ತಾ ಇದ್ದೀರಾ, ನಿಮ್ಮ ಫಿಸಿಕಲ್ ಹೆಲ್ತ್ನ ಹೇಗೆ ನೋಡ್ಕೊತಾ ಇದ್ದೀರಾ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ವಾಕ್ ಹೋಗೋದಾಗಿರಬಹುದು, ಒಂದು 10 ನಿಮಿಷ, ಅಥವಾ ಒಂದು 10 ನಿಮಿಷ ಟೀ ಬ್ರೇಕ್ ತೊಗೊಳ್ಳೋದಿರಬಹುದು, ಅಥವಾ ನಿಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಿರಬಹುದು. ಸೊ ಈ ಥರ, ಅಥವಾ ಒಂದು 5 ನಿಮಿಷ ಮೆಡಿಟೇಷನ್ ಮಾಡೋದೇ ಇರಬಹುದು. ಸೊ ನೀವು ಫಿಸಿಕಲ್ ಹೆಲ್ತ್ ಹಾಗೆ ಮೆಂಟಲ್ ಹೆಲ್ತ್ಗೆ ಒಂದು ದಿನದಲ್ಲಿ ಎಷ್ಟು ಟೈಮ್ನ ಕೊಡ್ತಿದ್ದೀರಾ, ಅದು ಹೇಗೆಲ್ಲ ಚೇಂಜಸ್ ಆಗ್ತಾ ಇದೆ, ಅಥವಾ ನಿಮಗೆ ಆಗ್ತಿರುವಂತಹ ಚೇಂಜಸ್ ಒಳ್ಳೆ ಸೈನ್ಸಾ ಕೆಟ್ಟ ಸೈನ್ಸಾ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವಾ? ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಷ್ಟು ಚೆನ್ನಾಗಿ ಖಂಡಿತ ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ನೇಹಿತರೆ. ಅದನ್ನು ಮೊದಲು ತಿಳ್ಕೊಳ್ಳಿ, ಓಕೆನಾ? ನಮಗೆ ಎಷ್ಟೇ ಚೆನ್ನಾಗಿ ಹಸ್ಬೆಂಡ್ ಅಥವಾ ಪಾರ್ಟ್ನರ್ ನಮಗೆ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ, ಏನೇ ಇದ್ರೂ ಮೆಂಟಲಿ ನೀವೇನು ಫೇಸ್ ಮಾಡ್ತಾ ಇರ್ತೀರಾ ಅಂತ ನಿಮಗೆ ಮಾತ್ರ ರಿಯಲ್ ಆಗಿ ಗೊತ್ತಿರೋಕ್ಕೆ ಸಾಧ್ಯ. ಅದನ್ನು ನೀವು ಬೇರೆಯವ್ರಿಗೆ ಅರ್ಥ ಮಾಡಿಸೋದು ಕೂಡ ಕಷ್ಟ. ಹಾಗೆ ಅವ್ರು ಅರ್ಥ ಮಾಡ್ಕೊಂಡ್ರು ಕೂಡ 100% ಅರ್ಥ ಮಾಡ್ಕೊಳ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ, ಮಾಡಲೂಬಾರ್ದು, ಸರಿನಾ? ಯಾಕಂದರೆ ಅದು ಯಾವತ್ತೂ ಸಾಧ್ಯನೇ ಇಲ್ಲ ಅಲ್ವಾ? ನೀವೇ ಆಗಲಿ ಬೇರೆಯವ್ರನ್ನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೋಬೋದು, ಒಂದು ಲೆವೆಲ್ ಅಂತ ಇರುತ್ತಲ್ವ. ಅದಾದಮೇಲೆ ಅದರ ಮೇಲ್ಗಡೆ ನೀವೇನು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಯಾಕಂತಂದರೆ ಅದು ತಪ್ಪಾಗುತ್ತೆ. ಯಾಕಂದರೆ ಅವ್ರ ಜೀವನದಲ್ಲಿ ಏನು ನಡೀತಾ ಇದೆ, ಅವ್ರ ಸಿಚುವೇಶನ್ ಏನಿದೆ, ಅವ್ರ ಫೀಲಿಂಗ್ಸ್ ಏನಿದೆ, ಅದನ್ನು ಅವರಷ್ಟೇ ಪ್ರಾಪರಾಗಿ ಅನಾಲಿಸಿಸ್ ಮಾಡೋಕ್ಕಾಗೋದು. ನಾವೇನೇ ಹೇಳಿದರೂ ಕೂಡ ಅದು 10-20% ನಿಜ ಆಗಿರ್ಬೋದು, ಹಾಗೆ ಅವ್ರಿಗೆ ಅಷ್ಟು ಸಮಾಧಾನ ಸಿಗಬಹುದು ಅಷ್ಟೇ. ಬಟ್ ರಿಯಲ್ ಆಗಿ ಅದರಿಂದ ಹೊರಗಡೆ ಬರಬೇಕಾಗಿರೋದು ಆ ಪರ್ಟಿಕ್ಯುಲರ್ ವ್ಯಕ್ತಿ ಮಾತ್ರ. ಹಾಗಾಗಿ ಹೇಳೋದು ಸ್ನೇಹಿತರೆ, ಯಾರೇನೇ ಹೇಳ್ಕೊಳ್ಳಿ, ಸೊ ನಿಮ್ಮ ಸ್ಟ್ರಗಲ್ಸ್ ಏನಿದೆ ಅದರಿಂದ ಆಚೆ ಬರಬೇಕಾಗಿರೋರು ನೀವು. ಹಾಗೆಯೇ ನಾನು ಇನ್ನೊಂದು ಹೇಳೋದು, ಯಾವಾಗಲೂ ಕೂಡ ಪರ್ಫೆಕ್ಷನ್ಗೋಸ್ಕರ ವೆಯ್ಟ್ ಮಾಡಬೇಡಿ. ಇವಾಗ ಏನಂದರೆ ಅವತ್ತಿಂದ ಮಾಡ್ತೀನಿ, ಇವತ್ತಿಂದ ಮಾಡ್ತೀನಿ, ಇಲ್ಲ ಅದಾಗಬೇಕು, ಇದು ತರಬೇಕು, ಅದೆಲ್ಲ ಬೇಡ, ಓಕೆನಾ? ಸೊ ಅದೆಲ್ಲ ಬಂದು ಪರ್ಫೆಕ್ಟ್ ಅನ್ನೋ ಒಂದು ಕ್ಯಾಟಗರಿಗೆ ಬರುತ್ತೆ. ನಾವು ಲೈಫಲ್ಲಿ ಯಾವತ್ತೂ ಪರ್ಫೆಕ್ಟ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಜೀವನದಲ್ಲಿ ಯಾರು ಪರ್ಫೆಕ್ಟಾಗಿರೋರು ಇಲ್ಲವೇ ಇಲ್ಲ, ಓಕೆನಾ? ಇಡೀ ಪ್ರಪಂಚದಲ್ಲೇ ಇಲ್ಲ ಅಂತಲೇ ಅಂದ್ಕೊಂಬಿಡಿ ಪರ್ಫೆಕ್ಟಾಗಿರೋರು. ನೀವು ಸೋಷಿಯಲ್ ಮೀಡಿಯಾ ನೋಡ್ತಿದ್ರು ಕೂಡ ಅದರಲ್ಲಿ ಅವರು 10% ಮಾತ್ರ ಪರ್ಫೆಕ್ಟಾಗಿರೋದು ತೋರಿಸಿರ್ತಾರೆ ಅಷ್ಟೇ. ಅವ್ರ ಲೈಫಲ್ಲೂ ಕೂಡ ಎಷ್ಟೊಂದು ಇಂಬ್ಯಾಲೆನ್ಸ್ ಆಗಿರುತ್ತೆ, ಏನೇನೋ ಆಗಿರುತ್ತೆ. ಬಟ್ ಅದನ್ನು ಅವ್ರು ನಿಮ್ಮ ಜೊತೆ ಶೇರ್ ಮಾಡಿರಲ್ಲ. ಸೊ ಹಾಗಾಗಿ ನಿಮಗೂ ಕೂಡ ಹಾಗೆ ಅನಿಸ್ಬೋದು. ಸೊ ಅದನ್ನು ನೋಡಿ ನೀವು ಇನ್ಫ್ಲುಯೆನ್ಸ್ ಆಗೋದು ಬೇಡ ಸ್ನೇಹಿತರೆ. ಜಸ್ಟ್ ಕನ್ಸಿಸ್ಟೆನ್ಸಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಕನ್ಸಿಸ್ಟೆಂಟಿಂದ ಎಲ್ಲನೂ ಕೂಡ ಫಾಲೋ ಮಾಡ್ಕೊಂಡು ಹೋಗಿ. ಒಂದಲ್ಲ ಒಂದು ದಿನ ನಿಜವಾಗ್ಲೂ ನೀವು ಈ ಒಂದು ವಿಚಾರದಲ್ಲಿ ಪರ್ಫೆಕ್ಟ್ ಆಗ್ತಿದ್ದೀನಪ್ಪ ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ, ಓಕೆನಾ? ಸೊ ಈಗ ವ್ಲಾಗ್ ಕಡೆ ಬರೋದಾದರೆ ಅಡುಗೆ ಎಲ್ಲ ಮುಗಿಸಿದ್ದಾಯಿತು. ಹಾಗೆ ಈವ್ನಿಂಗ್ ಆಗಿತ್ತು. ಸೊ ಸ್ನ್ಯಾಕ್ಸ್ಗೋಸ್ಕರ ಅಂತ ಹೇಳಿ ಇವತ್ತು ಸ್ವೀಟ್ ಕಾರ್ನ್ ಇತ್ತು ಮನೇಲಿ ಅಂತ ಹೇಳಿ, ಹಾಗೆಯೇ ಪೆಪ್ಪರ್ ಮತ್ತು ಸ್ವಲ್ಪ ಬೆಣ್ಣೆ, ಹಾಗೆಯೇ ಉಪ್ಪು, ನಿಂಬೆಹಣ್ಣನ್ನು ಹಾಕ್ಬಿಟ್ಟು ಚಾಟ್ಸ್ನ ರೆಡಿ ಮಾಡಿಕೊಂಡೆ. ನಿಜವಾಗ್ಲೂ ನನಗಂತೂ ಇದು ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ. ಹಾಗೆ ಇದ್ರ ಜೊತೆ ಟೀ ಕೂಡ ಮಾಡ್ಕೊಂಡಿದ್ದೆ. ಸೊ ಯೂಶ್ವಲಿ ನಾನು ಟೀ ಕಾಫಿ ಅಷ್ಟಾಗಿ ಕುಡಿಯೋದಿಲ್ಲ. ಸೊ ಮನೇಲಿ ಇದ್ದಾಗ ಎಲ್ಲರೂ ಸುಮ್ಮನೆ ಈ ಥರ ಬೋರ್ ಆಗುತ್ತೆ ಅಂದಾಗ ಮಾತ್ರ ವೀಕ್ಲಿ ಆರ್ 15 days ಒನ್ಸ್ ಕುಡಿತೀನಿ ಅಷ್ಟೇ. ಬಟ್ ಅದರ್ವೈಸ್ ನಾನೇ ಟೀ ಕಾಫಿ ಪರ್ಸನ್
ನಾನೇನು ಅಲ್ಲ, ನೀವು ಕೂಡ ವ್ಲಾಗಲ್ಲಿ ನೋಡಿರ್ಬೋದು. ನಾನು ಟೀ ಕಾಫಿ ಕುಡಿಯೋದು ಇಟ್ಸ್ ವೆರಿ ರೇರ್ ಅಂತಲೇ ಹೇಳ್ಬೋದು. ಬಟ್ ಎನಿವೇ ಈ ಕಾಂಬಿನೇಷನ್ ನನಗಂತೂ ತುಂಬ ಇಷ್ಟ. ಇದಕ್ಕಿಂತ ಬೆಸ್ಟ್ ಅಂದರೆ ಇನ್ನು ಚುರುಮುರಿ ಅಥವಾ ಬಜ್ಜಿ ಏನಾರಿದ್ರೆ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಬಟ್ ಎನಿವೇ ಸದ್ಯಕ್ಕೆ ಸ್ವಲ್ಪ ಹೆಲ್ತಿ ಕಾನ್ಸಂಟ್ರೇಟ್ ಇರೋದ್ರಿಂದ ಸ್ವೀಟ್ ಕಾರ್ನ್ ಇತ್ತು ಅಂತ ಹೇಳಿ ಅದರಲ್ಲೇ ಚಾಟ್ಸ್ನ ಮಾಡ್ಕೊಂಡಿದ್ದೆ. ಹಾಗೆ ಸಿಂಪಲ್ಲಾಗಿ ಶುಗರ್ನ ಕಡಿಮೆ ಹಾಕ್ಕೊಂಡು ಜಿಂಜರ್ ಎಲ್ಲನೂ ಹಾಕಿ ಟೀ ಕೂಡ ಮಾಡ್ಕೊಂಡಿದ್ದೆ. ಸೊ ಇದು ನನ್ನ ಕಾಮ್ ಆ್ಯಂಡ್ ಪೀಸ್ ಈವ್ನಿಂಗ್ ರೂಟೀನ್ ಆಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಐ ಹೋಪ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡಿರುವಂತಹ ಟಾಪಿಕ್ ನಿಮಗೆ ಸ್ವಲ್ಪಾರು ಮೋಟಿವೇಟ್ ಆಗಿರಬಹುದು, ಹಾಗೆ ಇಷ್ಟ ಕೂಡ ಆಗಿರ್ಬೋದು ಅಂತ ಅಂದ್ಕೊತೀನಿ. ಈ ವ್ಲಾಗ್ ಸ್ವಲ್ಪ ಮೀನಿಂಗ್ಫುಲ್ ಆಗಿತ್ತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.